ಎಲ್ಲರೂ ಡಯಾಬಿಟಿಸ್ ಅಂದರೆ ಶುಗರ್ ಬಂದಿರೋದಕ್ಕೆ ಸಕ್ಕರೆನ ಒಳ್ಳೆ ಅಪರಾಧಿ ಥರ ಬಿಂಬಿಸೋದು ಇದೇ ಇದೆ ಆಯಿತಾ. ಆದರೆ ಇದರಲ್ಲಿ ಇನ್ನೊಬ್ಬರು ಕೈವಾಡ ಕೂಡ ಇದೆ, ಅವ್ರು ಯಾರಂತ ಮುಂದೆ ಹೇಳ್ತೀನಿ ಆಯಿತಾ. ಬಟ್ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈಗ ನಿಮ್ಮ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಇದನ್ನು ನಾವು ಡಯಾಬಿಟಿಸ್ ಅಂತ ಕರಿತೀವಿ. ಈ ಶುಗರ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಈ ಶುಗರ್ನ ಯಾರು ಯೂಸ್ ಮಾಡ್ಕೋದು ಗೊತ್ತಾ? ನಿಮ್ಮ ಬಾಡಿ ಮಸಲ್ಸ್ ಏನಿದೆ, ಈ ಮಸಲ್ಸ್ ಏನಿದೆ ಇವು ಶುಗರ್ನ ಯೂಸ್ ಮಾಡ್ಕೊಳ್ಳುತ್ತೆ. ಈ ಮಸಲ್ಸ್ ಒಳಗಡೆ ಶುಗರ್ ಗ್ಲೂಕೋಸ್ ಏನಾದ್ರು ಎಂಟರ್ ಆಗಬೇಕಂತ ಅಂದರೆ, ಈ ಬ್ಲಡಲ್ಲಿರೋ ಶುಗರು ಮಸಲ್ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಇನ್ಸುಲಿನ್ ಬೇಕಾಯ್ತಾ. ಈ ಇನ್ಸುಲಿನ್ದು ನಿಮ್ಮ ಮಸಲ್ಸಲ್ಲಿ ಈ ಸೆಲ್ಸಲ್ಲಿ ಸೆನ್ಸಿಟಿವಿಟಿ ಹೋಗ್ಬಿಟ್ಟಿರುತ್ತೆ. ಆ ಇನ್ಸುಲಿನ್ ಸೆನ್ಸಿಟಿವಿಟಿ ಹೋಗಿ ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿರುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆಂಟ್ ಆಗೋಕ್ಕೆ ಕಾರಣ ಒಂದು ಈ ಟ್ರಾನ್ಸ್ಫ್ಯಾಟ್ ಆಯಿತಾ, ಮತ್ತು ವೆಜಿಟೇಬಲ್ ರಿಫೈನ್ಡ್ ಆಯಿಲ್ಸ್ ಇವನ್ನ ಯೂಸ್ ಮಾಡೋದ್ರಿಂದ, ಈ ಡಾಲ್ಡಾ ತುಪ್ಪ ಅಂತ ಕರಿತೀರಿ, ಮತ್ತು ಪಾಮ್ ಆಯಿಲ್ ಆಗಿರ್ಬೋದು, ಮತ್ತು ಟ್ರಾನ್ಸ್ಫ್ಯಾಟ್ ಅಂದರೆ ಈಗ ಮತ್ತೆ ಆಯಿಲ್ನ ಯೂಸ್ ಮಾಡೋದಾಗಿರ್ಬೋದು, ಇವು ಕಾರಣ ಆಯಿತಾ. ಬರೀ ಶುಗರ್ನೇ ಬ್ಲೇಮ್ ಮಾಡೋದನ್ನ ನಿಲ್ಲಿಸಿ, ಮತ್ತು ಏನು ಮಾಡಬೇಕು ಇದಕ್ಕೋಸ್ಕರ ನೀವು ಒಳ್ಳೆ ಆಯಿಲ್ನ ಯೂಸ್ ಮಾಡಬೇಕು. ಯಾವುದು ಒಳ್ಳೆ ಆಯಿಲು? ಆಲಿವ್ ಆಯಿಲು, ಮಸ್ಟರ್ಡ್ ಆಯಿಲು, ಅಥವಾ ತುಪ್ಪ, ಅಥವಾ ಕಡಲೆಕಾಯಿ ಅಥವಾ ಶೇಂಗಾ ಎಣ್ಣೆ ಅಂತ ಕರಿತೀವಿ, ಮತ್ತು ನಮ್ಮ ಅಚ್ಚುಮೆಚ್ಚಿನ ಕೊಕೊನಟ್ ಆಯಿಲ್. ಈ ಥರ ಒಳ್ಳೆ ಆಯಿಲ್ನ ಯೂಸ್ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.